ಅಲ್ಲ ಮಂತ್ರೀಶ, ನಾನು ರಾಜನಾಗಿರುವುದರಿಂದ ತುಂಬಾ ಜನ ನನಗೆ ಆಶೀರ್ವಾದವನ್ನು ಮಾಡುತ್ತಾರೆ. ಆಶೀರ್ವಾದವನ್ನು ಮಾಡಿದ್ದು ಕೇಳಿದ್ದೇನೆ. ಅವರು ಮಂತ್ರದ ಮೂಲಕ ಆಶೀರ್ವಾದವನ್ನು ಮಾಡುತ್ತಾರೆ. ಆದರೆ ಇದೇನಿದು ಸಂವತ್ಸರಗಳ ಹೆಸರನ್ನು ಕೇಳಿದ ಹಾಗಿದೆಯಲ್ಲ? ಹೌದು ಮಹಾಪ್ರಭು, ಸಾವಿರ ಸಂಖ್ಯೆಯ ಜನರ ವಿದ್ವಾಂಸರ ಮಾತುಗಳ ಮುಂದೆ ಅವರ ಒಂದೇ ಒಂದು ಮಾತು ಉತ್ತರವಾಗ್ತಿತ್ತು ಅಂತ ನಾನು ನಿಮಗೆ ಹೇಳಿದೆ. ಹೌದಾ? ಹೌದು. ಹಾಗಾಗಿ ಅವರೊಡನೆ ಕೆಲವಾರು ದಿನ ಒಡನಾಟ ಮಾಡಿದ್ದಕ್ಕಾಗಿ ಸ್ವಲ್ಪ ಮಟ್ಟಿಗೆ ನನಗೂ ನಂದನವೆಂದರೆ, ನಂದನದಂತಹ ಈ ಸಾಮ್ರಾಜ್ಯದಲ್ಲಿ ಆನಂದವೆಂದರೆ ಆನಂದಭರಿತರಾಗಿ, ಶುಭಕೃತ್ ಎಂದರೆ ಸದಾ ಶುಭವನ್ನೇ ಕೋರುತ್ತಾ ಪಾರ್ಥಿವ ಕುಲತಿಲಕರಾಗಿ ಬಾಳಿ ಎಂದು ನಿಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಎಂತಹ ವಿದ್ವತ್ ಪ್ರೌಢಿಮೆ ಮಹಾಪ್ರಭು ಅವರದ್ದು! ಎಂತಹ ವಿದ್ವತ್ ಪ್ರೌಢಿಮೆ! ಏನು ಪಾಂಡಿತ್ಯ, ಏನು ಪಾಂಡಿತ್ಯ! ಸಂತೋಷವಾಯಿತು. ಮಹಾಪ್ರಭು ತುಂಬಾ ತಿಳಿದವರೇ ಹೀಗಿರಬಹುದು. ಸಣ್ಣ ಸಣ್ಣ ಉತ್ತರಗಳಲ್ಲಿ ಎಲ್ಲರ ಮನಸೂರಿಗೊಳ್ಳುವಂತಹ ಪ್ರಭಾವಶಾಲಿಯಾದಂತಹ ವ್ಯಕ್ತಿಗಳಾಗಿರುತ್ತಾರೆ. ಅಲ್ಲಿ ರಾವಣನ ತೈಲ ಚಿತ್ರ ತೂಗು ಹಾಕಿದ್ದಿದೆ. ಇದನ್ನು ನೋಡಿ ರಾವಣ ರಾವಣ ಎಂದು ಕೂಗುತ್ತಿದ್ದಾರಲ್ಲ, ಅದು ಹಾಗೆಯೇ ಮಹಾಪ್ರಭು. ಅದು ಏನೆಂದು ನಾನು ನಿಮಗೆ ವಿಶದವಾಗಿ ತಿಳಿಸ್ತೇನೆ. ಅಲ್ಲಿ ತೂಗು ಹಾಕಿರುವಂತಹದ್ದು ರಾಮಾಯಣದಲ್ಲಿ ಬರುವಂತಹ ಕೈಕಸಾದೇವಿಯ ಮಕ್ಕಳಾದಂತಹ ರಾವಣನ ತೈಲ ಚಿತ್ರವೆಂದು ಹೇಳಿದಿರಲ್ಲ. ರಕಾರೋ ರಾವಣ, ಭಕಾರೋ ಕುಂಭಕರ್ಣ, ನಕಾರೋ ವಿಭೀಷಣ ಎಂದಾಗ್ತದೆ ಮಹಾಪ್ರಭು. ಕೈಕಸಾದೇವಿಯ ಮಕ್ಕಳಾದಂತಹ ಮೊದಲನೇ ಮಗನಾದಂತಹ ರಾವಣನಿಂದ ರಕಾರವನ್ನು, ಎರಡನೆಯ ಮಗನಾದಂತಹ ಕುಂಭಕರ್ಣನಿಂದ ಭಕಾರವನ್ನು, ಕೊನೆಯ ಮಗನಾದಂತಹ ವಿಭೀಷಣನಿಂದ ನಕಾರವನ್ನು ತೆಗೆದುಕೊಂಡು ಮೂರೇ ಅಕ್ಷರದಲ್ಲಿ ಇಡೀ ಕೈಕಸಾದೇವಿಯ ಕುಲವನ್ನೇ ವರ್ಣಿಸಿದ್ದಾರೆ ಮಹಾಪ್ರಭು. ರಾವಣ ಎಂದು ಹೇಳಿದ್ದಾರೆ, ರಾವಣ ಎಂದು ಹೇಳಿದ್ದಾರೆ. ಎಂತಹ ವಿದ್ವತ್ ಪ್ರತಿಮೆ ಮಹಾಪ್ರಭು! ಏನು ಪಾಂಡಿತ್ಯ, ಏನು ಪಾಂಡಿತ್ಯ! ಕೇಳಿದರೆ ಸಂತೋಷವಾಗುತ್ತಾ ಇದೆ. ಹೌದು ಮಹಾಪ್ರಭು, ಎಂತಹ ವಿದ್ವತ್ ಪ್ರತಿಭೆ ಎನ್ನುವುದು ನೀವು ನೋಡಿದಿರಲ್ಲ. ಇನ್ನು ಏನಾದ್ರೂ ಪ್ರಶ್ನೆಗಳನ್ನು ಕೇಳುವಂತಹದ್ದಿದ್ದರೆ ಕೇಳಬಹುದು ಮಹಾಪ್ರಭು, ಕೇಳಬಹುದು. ನನಗೂ ತುಂಬಾ ಸಂತೋಷವಾಗಿದೆ. ನನಗೂ ಯುದ್ಧದೇ ಬರಬೇಕಿತ್ತು, ಆದರೆ ಇವರ ಹತ್ತಿರ ಪ್ರಶ್ನೆ ಕೇಳುವಷ್ಟು ನಾನು ದೊಡ್ಡವನಲ್ಲ. ಹಾಗಾಗಿ ಸರಿ ಮಹಾಪ್ರಭು, ನಾನು ಹುಡುಕಿಕೊಂಡು ಬಂದಂತಹ ವರ ನಿಮ್ಮ ಮನಸ್ಸಿಗೆ ಹಿತವಾಯಿತೋ ನನಗೆ ಅಷ್ಟೇ ಸಾಕು. ನನ್ನ ಜನ್ಮ ಸಾರ್ಥಕವಾಯಿತು ಮಹಾಪ್ರಭು, ಸಾರ್ಥಕವಾಯಿತು. ಈಗ ವಿದ್ಯಾರ್ಥಿಯನ್ನು ಬೇಗನೆ ಬರಹೇಳೋಣ. ಹೌದು, ನಾವು ಒಪ್ಪಿದರೆ ಸಾಲದು, ಒಪ್ಪಬೇಕಾದದ್ದು ವಿದ್ಯಾಧರೆ ಅಲ್ಲವೇ ಮಹಾಪ್ರಭು? ಖಂಡಿತ ಬರಮಾಡಿಕೊಳ್ಳಿ. ವಿದ್ಯಾಧರೆಯನ್ನು ಬರಹೇಳಿ. ಮುಖವನ್ನು ನೋಡಿದ್ದೀರಾ? ಹೇಗೆ ಅನ್ನಿಸುತ್ತಿ ನಿಮಗೆ? ಸಂಭ್ರಮದಿಂದ ಆಗಿದೆ. ಮೌನ ಸಮ್ಮತಿ ಲಕ್ಷಣ. ಹೌದು ಮಹಾಪ್ರಭು, ಹೌದು. ನನಗೂ ಆದರೆ ತಡ ಮಾಡುವುದು ಬೇಡ. ಮುಂದಿನ ಸಿದ್ಧತೆಯನ್ನು ಮಾಡಿಕೊಳ್ಳುವೆ ಮಹಾಪ್ರಭು. ಖಂಡಿತ ಖಂಡಿತ ಮಾಡಿಕೊಳ್ಳೋಣ. ಆಯಿತು ಮಹಾಪ್ರಭು. ನಿರ್ಣಯ ನನ್ನದು, ವ್ಯವಸ್ಥೆ ನಿನ್ನದು. ಖಂಡಿತವಾಗಿ ಮಹಾಪ್ರಭು. ಆಯಿತು ಮಹಾಪ್ರಭು.
ಕಳಿಸಿದ್ರಿ. ಏನೈತ್ರಿ ಇದು ಪಲ್ಲಂಗ? ಇದ್ರಾಗೆ ಯಾವ್ದು ದೇವ್ರ ಕೂರಾದ್ರಿ ಇದು? ಇಲ್ಲೆಲ್ಲ ಕೂರಂಗಿಲ್ರಿ ನಾವು. ಹಾಕಿ ಹಾಲು ತಗೊಂಡ್ಬರ್ತಾಳಂತ್ರಿ, ಕುಡಿಬೇಕಂತ. ಹೊತ್ತು ಬೇರೆ ಆಗೈತಿ, ನನ್ ಭಾಳ ನಿಂತು ಬರಾಕತ್ತೈತ್ರಿ. ನಾನು ಇಲ್ಲೆಲ್ಲ ಮಲ್ಕೊಂಡಿಲ್ರಿ, ನಮ್ಗೇನಿದ್ರು ಇಲ್ಲೇ ಕೆಳಗೆ ಮಲಗ್ತೇನೆ. ನಮಗೆ ಈ ಸೊಳ್ಳಿ ಗಿಳ್ಳಿ ಹಂಗ ರಾಗ ಹಾಡ್ತಿರ್ಬೇಕ್ರಿ. ಭಾಳ ಚಲೋ ಐತ್ರಿ ಇದು. ಇದೇನು ಆಶ್ಚರ್ಯ, ನೆಲದ ಮೇಲೆ ಮಲಗಿದ್ದಾರಲ್ಲ, ಇದೆಂತಹ ಅನುಚಿತವಾದ ವರ್ತನೆ. ಛೀ, ಅಲ್ಲ, ಪಂಡಿತರೆಲ್ಲ ಹಾಸ್ಯಪ್ರಿಯರಾಗಿರುತ್ತಾರೆ, ಹಾಗಾಗಿ ಏನಾದರೂ ಮಲಗಿರಬಹುದು. ನೋಡೋಣ. ಹೇಳಿ ಸ್ವಾಮಿ, ನಿಮ್ಮ ವಿದ್ಯಾಧರೆ ಬಂದಿದ್ದಾಳೆ, ಹೇಳಿ. ಒಮ್ಮೆಯಾದರೂ ಮಾತನಾಡಬಾರದೆ? ಸ್ವಾಮಿ, ಸುಗಂಧ ದ್ರವ್ಯಾದಿಗಳನ್ನು ತಂದಿದ್ದೇನೆ. ನಿಮ್ಮ ವಿದ್ಯಾಧರೆ ಯಾರ್ರಿ ನೀವು? ಇಲ್ಲಿ ಯಾಕೆ ಬಂದಿರ್ರಿ? ವಿದ್ಯಾವಂತನನ್ನು ಮದುವೆಯಾಗಬೇಕು ಎನ್ನುವ ಕನಸು ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಈತ ವಿದ್ಯಾವಂತನು ಒಬ್ಬ ಕುರುಬನನ್ನು ಮದುವೆಯಾಗಿ ಬಿಟ್ಟನಲ್ಲ. ಛೇ, ಏನಾಗಿ ಹೋಯಿತು. ಅಂದು ಸಭೆಯಲ್ಲಿ ಆ ಮಂತ್ರಿಯ ಕುಹಕನಿಗೆ, ಈತನ ಪುತ್ರನಿಗೆ, ಛೇ, ಪಾತಕರ ಬಣ್ಣದಲ್ಲಿ ಬಿದ್ದು ಬಿಟ್ಟನಲ್ಲ. ಮುಂದೆ ನನ್ನ ಜೀವನ ಏನು? Come
ನಾನು ವೀರ ಇದ್ದೀನಿ, ಶೂರ ಇದ್ದೀನಿ. ಅಳಬೇಡ. ನೀನ್ ಸೀರೆನಾರು ಹಾಕ್ಕೊಡ್ತೀನಿ, ನಿನ್ ಕುಕ್ಸನಾರು ಹಾಕ್ಕೊಡ್ತೀನಿ. ನೀನು ಅಳಬೇಡ ಕಣೆ, ಅಳಬೇಡ. ಧಿಕ್ಕಾರ ಮಂತ್ರಿ, ನಿನಗೆ ಧಿಕ್ಕಾರ. ವಿದ್ಯೆ ಕಲಿಯುತ್ತೀಯಾ? ನೀನಾ ಅಳಲ್ಲ ಅಂದ್ರೆ ನಾನು ವಿದ್ಯೆ ಕಳ್ತೀನಿ. ನಾನು ಹೇಳಿದ ಹಾಗೆ ಕೇಳುತ್ತೀಯಾ? ಕೇಳ್ತೀನಿ. ನಾನು ಕರೆದುಕೊಂಡು ಹೋಗಿ ಹಾಗೆ ಬರುತ್ತೀಯಾ? ಬರ್ತೀನಿ. ನೀವು ಅಳಲಿಕ್ಕಿಲ್ಲ ಅಂದ್ರೆ ನಾ ಬರ್ತೀನಿ. ಮಂತ್ರಿಯ ಕುತಂತ್ರದಿಂದ ನನ್ನ ಪಾತಕದ ಹೊಂಡದಲ್ಲಿ ಬಿದ್ದು ಹೋಗಿದೆ ತಾಯಿ. ಈ ನಿನ್ನ ಭಕ್ತೆಯ ಬಾಳನ್ನು ನೀನೇ ಉದ್ಧರಿಸಬೇಕು ತಾಯಿ. ತಾಯಿ ಕೃಪೆ ಮಾಡು ತಾಯಿ, ಕೃಪೆ ಮಾಡು. ಎಷ್ಟು ಬೇಡಿದರೂ ತಾಯಿ ಹೋಗೊಡಲಿಲ್ಲವೆಂದರೆ, ಪ್ರತ್ಯಕ್ಷವಾಗಲಿಲ್ಲವೆಂದರೆ ತಾಯಿ ಆಲಯದೊಳಗಿಲ್ಲ. ಆಕೆ ಲೋಕ ಸಂಚಾರಕ್ಕಾಗಿ ಹೊರಗೆ ಹೋಗಿರಬಹುದು. ಸರಿಯಾದ ಸಮಯ
ನೀವು ಆಲಯದೊಳಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡು ದೇವಿ ಬಂದು ಕೇಳುತ್ತಾಳೆ, ಯಾರು ಒಳಗಿದ್ದೀರೆಂದು. ಆಗ ನೀವು ನನಗೆ ವಿದ್ಯಾಬುದ್ಧಿಯನ್ನು ಕಲಿಸಿದರೆ ನಾನು ಬಾಗಿಲು ತೆರೆಯುತ್ತೇನೆ ಎಂದು ಹೇಳಿ, ಆಗ ಅವಳು ನಿಮಗೆ ವಿದ್ಯಾಬುದ್ಧಿಯನ್ನು ಕಲಿಸುತ್ತಾಳೆ. ಎಲ್ಲರಂತೆ ನೀವು ವಿದ್ಯಾವಂತರಾಗುತ್ತೀರ. ನೀವೊಂದು ಮಾತನ್ನು ನೆನಪಿಸಿಕೊಳ್ಳಿ, ನಾನು ಇಲ್ಲಿಯೇ ಮರೆಯಲ್ಲೇ ಕುಳಿತಿರುತ್ತೇನೆ. ನೀವು ಒಳಗೆ ಹೋಗಿ. ಏನಿದು ಆಶ್ಚರ್ಯಕರವಾಗಿದೆಯಲ್ಲ. ಎಂದಿನಂತೆ ರಾತ್ರಿ ವೇಳೆಯಲ್ಲಿ ಮೂಲಕ ಸಂಚಾರಕ್ಕೆ ಹೋದವಳು ನಾನು. ಹೋಗುವಾಗ ಆಲಯದ ಬಾಗಿಲನ್ನು ತೆರೆದಿಟ್ಟು ಹೋಗಿದ್ದೇನಲ್ಲ. ಬಂದು ನೋಡಿದರೆ ಬಾಗಿಲು ಮುಚ್ಚಿಕೊಂಡಿದೆ. ಒಳಗಡೆ ಯಾರಿರಬಹುದು? ಯಾರ ಕೆಲಸವಾಗಿರಬಹುದು? ಆಯಿತು, ಒಳಗಡೆ ಯಾರಿದ್ದಾರೆ ಎಂದು ಕೇಳಿ ನೋಡಿದೆ. ಒಳಗಡೆ ಯಾರಿದ್ದೀರಿ? ನಾನು ಕೋಳೂರು ಕಾಳ ಇದ್ದೀನಿ. ಬಾಗಿಲನ್ನು ತೆರೆ. ತೆರೆಯಂಗಿಲ್ರಿ ಅಪ್ಪ. ಯಾಕೆ? ನೀವು ನನಗೆ ವಿದ್ಯಾಬುದ್ಧಿ ಕೊಡ್ತೀನಿ ಅಂದ್ರೆ ಬಾಗಿಲು ತೆಗಿತೇನ್ರಿ. ಆಗಲಿ, ತೆಗೆಯುತ್ತೇನೆ. ಇಷ್ಟು ದಿವಸ ಕಾಳಪ್ಪನ ಗುಡಿ ಆಗಿತ್ರಿ, ಇನ್ಮ್ಯಾಗ ಕಾಳಪ್ಪನ ಗುಡಿ ಆಗ್ತೈತ್ರಿ. ಹಾಗೇನು ಮಾಡಬೇಡ. ನಿನಗೆ ವಿದ್ಯಾಬುದ್ಧಿಯನ್ನು ಕರುಣಿಸುತ್ತೇನೆ. ಬಾಗಿಲನ್ನು ತೆರೆ. ಆಗಂಗಿಲ್ರಿ ಅಪ್ಪ. ನನಗೆ ವಿದ್ಯಾಬುದ್ಧಿ ಕೊಟ್ಟರೆ ಮಾತ್ರ ನಾ ಬಾಗಿಲು ತೆಗಿಯದ್ರಿ. ಆಯಿತು, ಅಲ್ಲಿ ಕಿಂಡಿಯಲ್ಲಿ ನಾಲಿಗೆಯನ್ನು ಹೊರಚಾಚು. ನಿನಗೆ ಬೀಜಾಕ್ಷರಿಯನ್ನು ಬರೆಯುತ್ತೇನೆ. ಇಲ್ಲ ಇಲ್ಲ, ನಾಲಿಗೆಯನ್ನು ಚಾಚೋದಿಲ್ಲ. ನೀವು ನಾಲಿಗೆಯನ್ನು ಎಳೆದುಕೊಂಡ್ಬಿಟ್ರೆ ನಾಲಿಗೆ ತೆಗೆಯೋದಿಲ್ಲ. ಹಾಗೇನು ಮಾಡುವುದಿಲ್ಲ. ನಿನಗೆ ಬೀಜಾಕ್ಷರಿ ಮಂತ್ರವನ್ನು ಬರೆಯುತ್ತೇನೆ. ಬಾಗಿಲನ್ನು ತೆರೆ. Hey, let's